ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, ಮಿಥುನ ರಾಶಿಯ ಅಧಿಪತಿ ಬುಧ. ಇದು ವಾಯು ತತ್ವದ ರಾಶಿಯಾಗಿದ್ದು ದ್ವಿಸ್ವಭಾವವನ್ನು ಹೊಂದಿರುತ್ತೆ. ಈ ರಾಶಿಯವರು ಅತ್ಯಂತ ಬುದ್ಧಿವಂತರು, ಮಾತುಗಾರರು ಮತ್ತು ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಸದಾ ಉತ್ಸುಕರಾಗಿರ್ತಾರೆ. ಆದರೆ ನಿಮ್ಮ ಅತಿಯಾದ ಕುತೂಹಲ ಮತ್ತು ಏಕಾಗ್ರತೆಯ ಕೊರತೆ ಕೆಲವೊಮ್ಮೆ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಮಿಥುನ ರಾಶಿಯವರು ತಪ್ಪಿಸಬೇಕಾದ 3 ಮುಖ್ಯ ಸ್ಥಳಗಳು ಯಾವ್ಯಾವು? ನಿಮ್ಮ ಜಾತಕ ಮತ್ತು ರಾಶಿಯ ಸ್ವಭಾವದ ಪ್ರಕಾರ ಈ ಕೆಳಗಿನ 3 ಸ್ಥಳಗಳು ನಿಮ್ಮ ಪ್ರಾಣಕ್ಕೆ ಅಥವಾ ಪ್ರತಿಷ್ಠೆಗೆ ಹಾನಿಯನ್ನು ತರಬಹುದು. ಒಂದನೇದಾಗಿ, ಗಾಳಿ ಮಾತು ಮತ್ತು ಚಾಡಿ ಹೇಳುವ ಗುಂಪುಗಳಿಂದ ಆದಷ್ಟು ನೀವು ದೂರ ಇದ್ಬಿಡಿ. ಅಂತ ಪ್ಲೇಸ್ಗೆ ಏನಾದರೂ ಹೋಯ್ತು ಅಂತಂದರೆ ಮಿಥುನ ರಾಶಿಯವರಿಗೆ ಮಾತು ಅಂದರೆ ಬಹಳ ಇಷ್ಟ. ಆದರೆ ಎಲ್ಲಿ ಸದಾ ಯಾವಾಗಲೂ ಕೂಡ ಇತರರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡ್ತಾ ಇರ್ತಾರೋ ಅಥವಾ ಅನಗತ್ಯ ವಿವಾದಗಳು ನಡೀತಾ ಇರ್ತಾವೋ ಅಂಥ ಸ್ಥಳದಿಂದ ದೂರ ಇರಿ. ಇದರಿಂದ ಪರಿಣಾಮ ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ನೀವು ಬೇಗನೆ ಜನರೊಂದಿಗೆ ಬೆರೀತೀರಿ. ಆದರೆ ಇಂಥ ಸ್ಥಳಗಳಲ್ಲಿ ನಿಮ್ಮ ಮಾತೆ ನಿಮಗೆ ಮುಳುವಾಗಬಹುದು. ನೀವು ಆಡದ ಮಾತುಗಳನ್ನು ಆಡಿದ್ದೀರಿ ಅಂತ ನಿಮ್ಮ ಮೇಲೆ ಅಪವಾದ ಬರ್ಬೋದು. ಇದು ನಿಮ್ಮ ಸಾಮಾಜಿಕ ಗೌರವವನ್ನು ನಾಶ ಮಾಡುತ್ತೆ. ಎರಡನೇದಾಗಿ ಹೇಳೋದಾದರೆ, ನಿಮಗೆ ಸಂಪೂರ್ಣ ಅದ್ರ ಬಗ್ಗೆ ಏನು ಸರಿಯಾಗಿ ಗೊತ್ತಿರೋದಿಲ್ಲ ಅಂಥ ಪ್ಲೇಸಲ್ಲಿ ಹೋಗಿ ಹೂಡಿಕೆ ಮಾಡೋದು ಅಥವಾ ವ್ಯಾಪಾರ ಸ್ಥಳಗಳು, ನೀವು ಶಾರ್ಟ್ಕಟ್ ರೂಟ್ ಮೂಲಕ ಅಥವಾ ಯಾರೋ ಹೇಳಿದ್ರಂತ ಮಾತು ನಂಬಿ ರಿಸ್ಕ್ ಇರುವ ಹಣಕಾಸಿನ ವಹಿವಾಟು ನಡೆಯುವ ಒಂದು ಜಾಗಕ್ಕೆ ಹೋಗಬೇಡಿ. ಇದರಿಂದ ಮಿಥುನ ರಾಶಿಯವರು ಬೇಗನೆ ಆಕರ್ಷಿತರಾಗ್ತಾರೆ. ಸರಿಯಾದ ಒಂದು ಇನ್ಫಾರ್ಮೇಷನ್ ಇಲ್ಲದೆ ಹಣ ಹೂಡೋದ್ರಿಂದ ಅಥವಾ ಇಂತಹ ಒಂದು ವ್ಯವಹಾರ ಕೇಂದ್ರಗಳಿಗೆ ಭೇಟಿ ನೀಡೋದ್ರಿಂದ ನಿಮ್ಮ ಕಠಿಣ ಒಂದು ಪರಿಶ್ರಮದ ಹಣ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಬಹುದು. ಆರ್ಥಿಕ ದಿವಾಳಿತನ ನಿಮ್ಮ ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳಬಹುದು. ಈ ಮೂರನೇದಾಗಿ, ಅತಿಯಾದ ಏಕಾಂತ ಮತ್ತು ಪಾಳ ಬಿದ್ದ ಸ್ಥಳಗಳು. ನಿಮ್ಮದು ವಾಯುತತ್ವದ ರಾಶಿಯಾಗಿರೋದ್ರಿಂದ ನೀವು ಸದಾ ಜನರ ಮಧ್ಯೆ ಇರಲಿಕ್ಕೆ ಇಷ್ಟಪಡ್ತೀರಾ. ಆದರೆ ಅತ್ಯಂತ ನಿರ್ಜನರಾದ ಅಥವಾ ಪಾಳು ಬಿದ್ದ ಹಳೆಯ ಸ್ಥಳಗಳಿಗೆ ಕುತೂಹಲಕ್ಕಾಗಿ ಕೂಡ ಹೋಗಬೇಡಿ. ಇದರಿಂದ ಇಂಥ ಸ್ಥಳಗಳಿನ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಏನಿದೆ ಅದು ನಿಮ್ಮ ಸೂಕ್ಷ್ಮ ಮನಸ್ಸಿನ ಮೇಲೆ ಬೇಗ ಪ್ರಭಾವ ಬೀರುತ್ತೆ. ಇದರಿಂದ ವಿವರಿಸಲಾಗದ ಭಯ, ಮಾನಸಿಕ ಗೊಂದಲ ಅಥವಾ ಆರೋಗ್ಯದಲ್ಲಿ ಏರುಪೇರು ಅನ್ನೋದು ಉಂಟಾಗಬಹುದು. ವಿಶೇಷವಾಗಿ ನಿಮ್ಮ ನರಮಂಡಲದ ಮೇಲೆ ಇದು ಒತ್ತಡವನ್ನು ತರಬಹುದು. ಮಿಥುನ ರಾಶಿಯವರ ಮೇಲೆ ದೃಷ್ಟಿದೋಷ ನಿಮ್ಮ ಮಾತಿನ ಚಾತುರ್ಯ ಮತ್ತು ಚುರುಕುತನನೇ ಇತರರಿಗೆ ಅಸೂಯೆ ತರುವ ವಿಷಯವಾಗಿರುತ್ತೆ. ನಿಮ್ಮ ಮೇಲೆ ದೃಷ್ಟಿ ಬಿದ್ದಾಗ ಈ ಕೆಳಗಿನ ಸಮಸ್ಯೆಗಳು ಎದುರಾಗಬಹುದು. ಬುದ್ಧಿಭ್ರಮಣೆ ಮತ್ತು ಗೊಂದಲ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ ನೀವು ಇದ್ದಕ್ಕಿದ್ದಂಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಪರದಾಡೋದು ಅಥವಾ ಮರಗುಳಿತನ ಕಾಪಾಡಿಕೊಳ್ಳೋದಕ್ಕೆ ನರದೃಷ್ಟಿಯ ಮುಖ್ಯ ಲಕ್ಷಣ. ಮಾತಿನ ಮೇಲೆ ಪ್ರಭಾವ. ನಿಮ್ಮ ಮಾತಿನಿಂದಲೇ ಎಲ್ಲರೂ ಆಕರ್ಷಿಸುವ ನಿಮಗೆ ದೃಷ್ಟಿ ತಗಲಿದಾಗ ಮಾತಿನಲ್ಲಿ ತೊದಲುವಿಕೆ ಅಥವಾ ನಿಮ್ಮ ಮಾತಿನಿಂದಲೇ ಆಪ್ತರೊಂದಿಗೆ ಜಗಳವಾಗುವ ಸಾಧ್ಯತೆ ಇರುತ್ತೆ. ವೃತ್ತಿ ಜೀವನದಲ್ಲಿ ಅಡೆತಡೆ ಅನ್ನೋದಾಗುತ್ತೆ. ನಿಮ್ಮ ಜಾಣತನವನ್ನು ಕಂಡು ಸಹೋದ್ಯೋಗಿಗಳು ನಿಮ್ಮ ಬೆನ್ನಿನ ಹಿಂದೆ ಸಂಚನ ರೂಪಿಸಬಹುದು. ಇದು ನಿಮ್ಮ ಪ್ರಗತಿಗೆ ತಡೆಯೊಡ್ಡಬಹುದು. ಇನ್ನು ಇದಕ್ಕೆಲ್ಲ ರಕ್ಷಣೆ ಏನು, ಪರಿಹಾರ ಮಾರ್ಗಗಳು ಏನು ಅಂತ ಹೇಳೋದಾದರೆ, ಶ್ರೀ ಮಹಾವಿಷ್ಣು ಅಥವಾ ಗಣೇಶನ ಆರಾಧನೆ ಮಾಡಿ. ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಅಧಿದೇವತೆ ಮಹಾವಿಷ್ಣು. ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸೋದು ನಿಮಗೆ ಬುದ್ಧಿ ಸ್ಥಿರತೆಯನ್ನು ನೀಡುತ್ತೆ. ಹಸಿರು ಬಣ್ಣದ ಬಳಕೆ. ಬುಧನಿಗೆ ಪ್ರಿಯವಾದ ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಬಳಸೋದು ನಿಮ್ಮ ಸುತ್ತ ಸಕಾರಾತ್ಮಕ ವಲಯವನ್ನು ನಿರ್ಮಿಸುತ್ತೆ. ಮೌನವ್ರತ. ವಾರದಲ್ಲಿ 1 ದಿನ ಅಥವಾ ದಿನದಲ್ಲಿ ಕೆಲವು ಗಂಟೆಗಳ ಕಾಲ ಮೌನವಾಗಿರಲು ಪ್ರಯತ್ನ ಮಾಡಿ. ಇದು ನಿಮ್ಮ ಶಕ್ತಿಯನ್ನು ಉಳಿಸುತ್ತೆ ಮತ್ತು ದೃಷ್ಟಿದೋಷದಿಂದ ಕಾಪಾಡುತ್ತೆ. ಪರಿಹಾರ ಹೇಳೋದಾದರೆ, ಪ್ರತಿ ಬುಧವಾರ ಗಿಡಗಳಿಗೆ ನೀರು ಹಾಕೋದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಸಹಾಯ ಮಾಡೋದು ನಿಮ್ಮ ಜಾತಕದಲ್ಲಿನ ದೋಷಗಳನ್ನು ಕಡಿಮೆ ಮಾಡುತ್ತೆ. ಇನ್ನು ದೃಷ್ಟಿ ತೆಗೆಯೋದು. ತಿಂಗಳಿಗೊಮ್ಮೆ ಸಾಸಿವೆ ಮತ್ತು ಒಣ ಮೆಣಸಿನಕಾಯಿಯಿಂದ ದೃಷ್ಟಿ ತೆಗೆಯೋದು ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅದ್ಭುತಗಳನ್ನು ಸಾಧಿಸಬಹುದು. ಆದರೆ ಚಂಚಲ ಮನಸ್ಸನ್ನು
ಹತೋಟಿಯಲ್ಲಿಟ್ಟುಕೊಂಡು ವಿವಾದಾತ್ಮಕ ಸ್ಥಳಗಳಿಂದ ದೂರ ಇದ್ದರೆ ಯಶಸ್ಸು ನಿಮ್ಮದಾಗುತ್ತೆ. ನಿಮ್ಮ ಮೇಲಿರುವ ದೃಷ್ಟಿ ದೋಷಗಳನ್ನು ನಿವಾರಿಸಿಕೊಂಡು ಮುನ್ನಡೆಯಿರಿ. ನಿಮ್ಮ ಜೀವನ ಜ್ಞಾನ ಮತ್ತು ಸಂತೋಷದಿಂದ ತುಂಬಿರಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.